ನನಗೆ ಇದೊಂದು ಡ್ರೀಮ್ ಇತ್ತು ಆ್ಯಕ್ಚುಲಿ, ನಂದೇ ಓನ್ ಆದ ಒಂದು ಬುಟೀಕ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಮೈಂಡಲ್ಲಿ ಇತ್ತು. ಫ್ಯಾಷನ್ ಕ್ಷೇತ್ರದಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡು ಸ್ವಾವಲಂಬಿ ಮಹಿಳೆಯಾದ ನಮ್ಮ ಕಾರ್ಕಳದ ವಿಚೀಸ್ ಬುಟಿಕ್ನ ಮಾಲಕಿ ಅಪರ್ಣಾ ಕಾಮತ್ ಇವರನ್ನು ಕರಾವಳಿ ವೈವಿಧ್ಯದಲ್ಲಿ ಹಮ್ಮಿಕೊಂಡಿರುವ ಕರಾವಳಿ ಕಣ್ಮಣಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅವರ ಸಾಧನೆ ಹಾಗೂ ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಅವರ ಪಾತ್ರ ಈ ವಿಷಯದ ಕುರಿತಾಗಿ ಹೊಸ ವಿಚಾರಗಳನ್ನು ಬೆಳಕಿಗೆ ತರುವ ಪ್ರಯತ್ನ ಮಾಡೋಣ. ನಮಸ್ಕಾರ, ನಾನು ರಾಧಿಕಾ. ಮೇಡಮ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಅಪರ್ಣಾ ಕಾಮತ್. ಓಕೆ, ನೀವು ಈ ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳುವ ಈ ಫೀಲ್ಡನ್ನು ಹೇಗೆ ನೀವು ಒಂದು ಸೆಲೆಕ್ಟ್ ಮಾಡಿದ್ರಿ? ಆ್ಯಕ್ಚುಲಿ ನಾನು ಸೆಕೆಂಡ್ PUC ಹಾಸ್ಟೆಲ್ ಕಲಿತಾ ಇರಬೇಕಾದ್ರೆ ನಂದೊಂದು ಫ್ರೆಂಡ್ ಇದು ಅಕ್ಕ ಅವರು ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ರು. ಅವಾಗ ಅದೆಲ್ಲ ನಮಗೆ ಹೊಸ ಕಾನ್ಸೆಪ್ಟ್, ಇಟ್ಸ್ ಲೈಕ್ 25 years ಬ್ಯಾಕ್. ಅವಾಗ ಅದೇನೋ ಒಂದು ಹೊಸ ಕಾನ್ಸೆಪ್ಟ್, ಅದರ ಬಗ್ಗೆ ಮುಂದೆ ಸ್ಟಡಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂತು. ಆಮೇಲೆ ಮನೇಲಿ ಕೇಳಬೇಕಾದ್ರೆ PUC ಆದಮೇಲೆ ಈ ಕೋರ್ಸ್ನ ಸೆಲೆಕ್ಟ್ ಮಾಡ್ತಾನೆ, ಮನೇಲಿ ಸ್ವಲ್ಪ ಎನ್ಕರೇಜ್ ಮಾಡಿದರು ಅಪ್ಪ ಅಮ್ಮ. ಹಾಗೆ ಮಾಡ್ತಾ ನಾನು ಶ್ರೀದೇವಿ ಕಾಲೇಜಲ್ಲಿ ಫ್ಯಾಷನ್ ಡಿಸೈನಿಂಗ್ ಕಲಿತೆ. ಆಮೇಲೆ ಬ್ಯಾಂಗ್ಳೂರಲ್ಲಿ ಇಂಟರ್ನ್ಶಿಪ್ಪಿಗೆ ಅಂತ ಹೋದಾಗ ಅಲ್ಲಿ ಜಾಬ್ ಸಿಕ್ಕಿ, ಆಮೇಲೆ ಜಾಬ್ ಕಂಟಿನ್ಯೂ ಆಯಿತು ಆಲ್ಮೋಸ್ಟ್ ಫಾರ್ 5 years. ಮ್ಯಾರೇಜ್ ಆಯಿತು, ಅಬ್ರಾಡ್ ಹೋದ್ವಿ. ಅಲ್ಲಿ ಆಲ್ಮೋಸ್ಟ್ ಒಂದು 5 years ವರ್ಕ್ ಮಾಡಿದೆ. ಆಮೇಲೆ ಬಿಕಾಸ್ ಆಫ್ ಚಿಲ್ಡ್ರನ್ಸ್ ಎಜುಕೇಶನ್ ವಾಪಸ್ ಬರಬೇಕಾಯ್ತು. ನನಗೆ ಇದೊಂದು ಡ್ರೀಮ್ ಇತ್ತು ಆ್ಯಕ್ಚುಲಿ, ನಂದೇ ಓನ್ ಆದ ಒಂದು ಬುಟೀಕ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಮೈಂಡಲ್ಲಿ ಇತ್ತು. ಸೊ ಮನೇಲಿ ಹಸ್ಬೆಂಡ್ ನಾನು ಕೇಳಬೇಕಾದ್ರೆ ನೋಡು ಟ್ರೈ ಮಾಡು ಅಂತ ಹೇಳಿದರು. ಮಕ್ಕಳು ಚಿಕ್ಕದಿದ್ರು, ಬಟ್ ಸ್ಟಿಲ್ ಒಂದು ಇನಿಷಿಯೇಟಿವ್ ತಗೊಂಡು ಸ್ಟಾರ್ಟ್ ಮಾಡಿ ಇಟ್ಸ್ ಬೀನ್ 6 years ಇವಾಗ ಈ ಫಾರ್ಮಿಗೆ. ಓಕೆ ಮೇಡಮ್, ನೀವೀಗ ಹೇಳಿದ್ರಿ ಈ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂತ ಇದೆಯಲ್ಲ ಮೇಡಮ್, ಇದು ಎಷ್ಟು ವರ್ಷದ್ದು ಕೋರ್ಸ್? ಇದು 3 years BSc ಫ್ಯಾಷನ್ ಡಿಸೈನಿಂಗ್ ಅಂತ 3 years ಕೋರ್ಸ್. ಅದು ನೀವು ಆಮೇಲೆ ಆಫ್ಟರ್ ಸೆಕೆಂಡ್ PUC ನೀವು ಮಾಡ್ಬೋದು, ಮತ್ತೆ ಹೈಯರ್ ಸ್ಟಡೀಸ್ ಮಾಡ್ಬೋದು ಅಂತಂದ್ರೆ ದೇರ್ ಈಸ್ ಆಪ್ಷನ್. ಗೊತ್ತಿರ್ಬೋದು ಇವಾಗ ಎಲ್ಲರ ಪೀಪಲ್ ಗೋಯಿಂಗ್ ವಿತ್ ನ್ಯೂ ಟ್ರೆಂಡ್ಸ್, ಜನಗಳಿಗೆ ಏನಾದರೂ ಹೊಸತು ಬೇಕು. ಆಮೇಲೆ ಇವಾಗ ಹೇಗಂತ ಹೇಳಿದ್ರೆ, ಈಗ ಪರ್ಟಿಕ್ಯುಲರ್ಲಿ ನಂದು ಈ ಬುಟೀಕಿಗೆ ಬರಬೇಕು ಅಂತೇಳಿ ನಂದು ಇಲ್ಲಿ ಮೇನ್ ಆಗಿ ನಾನು ಫೋಕಸ್ ಮಾಡ್ತಿರೋದು ರೆಗ್ಯುಲರ್ ಬ್ಲೌಸ್ ಇಂದ ಹಿಡಿದು ನಾನು ಬ್ರೈಡಲ್ ಬ್ಲೌಸ್ ಮತ್ತೆ ಗೌನ್ಸ್, ಲೆಹೆಂಗಾ, ಮತ್ತೆ ಈ ಯೂಶಲಿ ಹೇಗೆ ಅಂತಂದ್ರೆ ಇವಾಗ ಸೆಮಿ ಫಿನಿಶ್ಡ್ ಲೆಹೆಂಗಾ, ಈಗ ಯೂಶಲಿ ಇವರಿಗೆ ಯಾರಿಗೆ ಬ್ರೈಡಲ್ ಬರ್ಬೇಕಾದ್ರೆ ಸೆಮಿ ಫಿನಿಶ್ಡ್ ಲೆಹೆಂಗಾ ಬರ್ತದೆ, ನೀವು ನೋಡಿರ್ಬೋದು ಅದನ್ನ. ಅದು ಹೇಗೆ ಇದೆ ಅಂತ ಹೇಳಿದ್ರೆ, ಅದು ಬ್ಲೌಸ್ ಫಾರ್ಮಲ್ ಕೆಲವೊಂದು ಬರ್ತದೆ, ಕೆಲವೊಂದು ಅಂದ್ರೆ ಸ್ಕರ್ಟ್ ಸೆಮಿ ಸ್ಟಿಚ್ಡ್ ಇರ್ತದೆ, ಬ್ಲೌಸ್ ಫಾರ್ಮಲ್ ಇರ್ತದೆ, ಅದನ್ನು ಆಲ್ಟರ್ ಮಾಡ್ತೇವೆ. ಬಟ್ ನಾವು ಪ್ರಿಫರ್ ಮಾಡೋದಂದ್ರೆ ಫ್ಯಾಬ್ರಿಕ್ ಫಾರ್ಮಲ್ ಇರೋ ಬ್ಲೌಸ್ ಇರ್ತದೆ. ಮೇಡಮ್, ಈಗ ಕಸ್ಟಮರ್ ಬರ್ತಾರೆ, ಅವರದೊಂದು ಕ್ಲೋತ್ ಇಟ್ಕೊಂಡು ಅವರ ಸಾರಿ ಇಟ್ಕೊಂಡು ಬರ್ತಾರೆ. ಸೊ ಬಂದ ನಂತರದ್ದು ನೆಕ್ಸ್ಟ್ ಬಂದ ಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗುವ ನಿಮ್ಮ ಪ್ರೋಸೆಸ್ ಬಗ್ಗೆ ಹೇಳಿ ಮೇಡಮ್. ನೋಡಿ ಮೇಡಮ್, ಈಗ ಒಂದು ಕಸ್ಟಮರ್ ಬಂದು ಸಿಂಪಲ್ ಬ್ಲೌಸ್ ಅಂತ ಹೇಳಿದ್ರೆ ನೆಕ್ ಪ್ಯಾಟರ್ನ್ ತೋರಿಸ್ತೇವೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಕಸ್ಟಮರ್ಸ್ ಅವರದ ಡಿಸೈನ್ ತಗೊಂಡು ಬಂದು ನನಗೆ ಈ ತರ ಪ್ಯಾಟರ್ನ್ ಬೇಕು, ನೆಕ್ ಪ್ಯಾಟರ್ನ್ ಈ ತರ ಬೇಕು ಅಂತ ಹೇಳಿ ತೋರಿಸ್ತಾರೆ. ನಾವು ಮೆಜರ್ಮೆಂಟ್ ಮಾಡ್ತೇವೆ, ಅಲ್ಲಿಗೆ ಮುಗೀತು. ಕಸ್ಟಮರ್ ಬಂದು ಅವರದ್ದು ಬ್ಲೌಸ್ ಅನ್ನು ಟ್ರಯಲ್ ಮಾಡಿ ಫಿಟ್ಟಿಂಗ್ ಕರೆಕ್ಟ್ ಇದೆಯಾ ನೋಡಿ ತಗೊಂಡು ಹೋಗ್ತಾರೆ. ನಿಮ್ದು ಎಷ್ಟು ರೇಂಜ್ ಒಳಗೆ ನಿಮ್ಗೆ ಒಂದು ಬ್ಲೌಸ್ ರೆಡಿ ಆಗ್ಬೇಕು ಅನ್ನೋದು, ಅದನ್ನ ಕೇಳಿದ್ಮೇಲೆ ಅದಕ್ಕೆ ರಿಲೇಟೆಡ್ ಆದ ಬ್ಲೌಸ್ ಅನ್ನು ನಾವು ತೋರಿಸುವಂತದ್ದು. ಅದು ತೋರಿಸಿ ಆದ್ಮೇಲೆ ಕಸ್ಟಮರ್ ಅಲ್ಲಿಗೆ ಪಾರ್ಟ್ ಮುಗೀತು, ಆಮೇಲೆ ನಮ್ದು ಸ್ಟಾರ್ಟ್ ಆಗ್ತದೆ. ಅವಾಗ ಏನ್ ಮಾಡ್ತೇವೆ ಅಂದ್ರೆ, ಓಕೆ ಫಸ್ಟ್ ಸಾರಿ ಕಟ್ಟಿಂಗ್ ಮಾಡಿ ಅದ್ರದ್ದು ಫಾಲ್ ಬಿಡ್ಡಿಂಗಿಗೆ ಗೊಂಡೆಗೆ ಕಳಿಸೋದು, ಅದು ನಮ್ದು ರೆಗ್ಯುಲರ್. ಪ್ಲಸ್ ಅದರೊಟ್ಟಿಗೆ ನಾವು ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಕಸ್ಟಮರ್ ಡಿಸೈನ್ ಮಾಡಿರೋ ಸೆಲೆಕ್ಟ್ ಮಾಡಿರೋ ನೆಕ್ ಪ್ಯಾಟರ್ನ್ ನಾವು ಮಾರ್ಕಿಂಗ್ ಮಾಡ್ತೇವೆ. ಆ ಮಾರ್ಕಿಂಗ್ ಮಾಡಿ ಎಂಬ್ರಾಯ್ಡ್ರಿ ಮಾಡೋನಿಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇವೆ. ಅಂತ ಹೇಳಿದ್ರೆ ನನಗೆ ಈ ತರ ಕಲರ್, ಈ ತರ ಮೆಟೀರಿಯಲ್ಸ್ ನೀನು ಯೂಸ್ ಮಾಡಿ, ಅಂದ್ರೆ ಡಿಸೈನ್ಸ್ ಇರ್ತದಲ್ವಾ, ಅದನ್ನು ಕಳಿಸಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಫೈನಲ್ ಮಾಡಿ ಬಿಡ್ತೇವೆ. ಅವ್ರದ್ದು ರೇಟ್ ಅದು ಇದೆಲ್ಲ ಫೈನಲ್ ಮಾಡಿ ಅವ್ರ ಹತ್ರ ಏನ್ ಕೇಳ್ತೇವೆ ಹೇಳಿದ್ರೆ, ನನಗೆ ನೀನ್ ಸ್ಯಾಂಪಲ್ ಕಳಿಸು, ನನಗೆ ಲಾಸ್ಟ್ ಮಿನಿಟಿಗೆ ಪ್ಯಾನಿಕ್ ಆಗುವಂಥದ್ದು ನಿನಗೂ ಬೇಡ, ನಮಗೂ ಬೇಡ, ಕಸ್ಟಮರಿಗೂ ಬೇಡ, ಸೊ ತೋರಿಸಿ ಅಂತೇಳಿ. ಸೊ ಎಂಬ್ರಾಯ್ಡ್ರಿ ಆಗಿ ಬಂದ ಬ್ಲೌಸು
ನೋಡಿ ಈ ತರ ಇದೊಂದು ಪರ್ಟಿಕ್ಯುಲರ್ಲಿ ಬಿಫೋರ್ ಎಂಬ್ರಾಯ್ಡ್ರಿ ಇದು ಪ್ಯಾಟರ್ನ್, ಇದು ಬ್ರೈಡಲ್ ಬ್ಲೌಸು. ಓಕೆ, ಇದು ನೆಕ್ ಈ ತರ ಇದೆ ಬ್ಯಾಕ್ ಅಲ್ಲಿ. ಓಕೆ, ಕಸ್ಟಮರ್ಗೆ ಯಾವ ತರ ಅಂದ್ರೆ ಸ್ವಲ್ಪ ಹೆವಿಯರ್ ಬ್ರೈಡಲ್ ಆದ ಕಾರಣ ಸ್ವಲ್ಪ ಹೆವಿ ಎಂಬ್ರಾಯ್ಡ್ರಿ ಬೇಕು ಹೇಳಿದ್ರು. ಇದರಲ್ಲಿ ಯಾವ ತರ ಹೇಳಿದ್ರೆ, ಈಗ ಇದು ಜರ್ದೋಸಿ, ಇದು ನಾಟ್ ವರ್ಕ್, ಇದು ಬೀಡ್ಸ್, ಓಕೆ, ಈ ಮೂರ್ ಕಾನ್ಸೆಪ್ಟ್ ಹಿಡ್ಕೊಂಡು ಈ ಬ್ಲೌಸ್ ನ ಮಾಡಿದ್ದು. ಇದು ಟ್ರೆಂಡ್ ಹೇಗೆ ಅಂತ ಹೇಳಿದ್ರೆ, ಈ ಹ್ಯಾಂಗಿಂಗ್ ಇವಾಗ ಟ್ರೆಂಡ್ ಅಲ್ಲಿ ಇದೆ. ಓಕೆ, ಸೊ ಅದನ್ನ ಕಸ್ಟಮರ್ ಬೇಕು ಅಂತ ಹೇಳಿದ್ರು, ಸೊ ಅದು ಹಾಕ್ಸಿರೋದು. ಫ್ರಂಟ್ ಅಲ್ಲಿ ಅವ್ರದ್ದು ನೆಕ್ ಪ್ಯಾಟರ್ನ್ ರೌಂಡ್ ಇರೋದ್ರಿಂದ ರೌಂಡ್ ನೆಕ್. ಆಯ್ತಾ, ಇದು ಒಂದು ಹೆವಿಯರ್ ಸೈಡ್ ಇದು ಎಂಬ್ರಾಯ್ಡ್ರಿ. ಪ್ಲಸ್ ಇದು ನೋಡಿ, ಇದರಲ್ಲಿ ಕೂಡ ಕಸ್ಟಮರಿಗೆ ಇದು ಸಹ ಒಂದು ಬ್ರೈಡಲ್ಲೇ. ಓಕೆ, ನೋಡಿ ಇದರಲ್ಲಿ ನೆಕ್ ಪ್ಯಾಟರ್ನ್ ನಿಮಗೆ ಬೇರೆ ತರ ಇದೆ. ಸೊ ಇದು ಬ್ಯಾಕ್ ನೆಕ್. ಓಕೆ, ಇದರಲ್ಲಿ ಶೇಪ್ಸ್ ಈಗ ಇದು ಟೆಂಪಲ್ ಡಿಸೈನ್ ಇವಾಗ ಸ್ವಲ್ಪ ಇದು ಸಹ ಟ್ರೆಂಡ್ ಅಲ್ಲಿ ಇರುವಂತದ್ದು. ಅದು ಸಾರಿದು ಕಾಂಬಿನೇಷನ್. ಇದು ಇದರಲ್ಲಿ ಜರ್ದೋಸಿ ಮತ್ತೆ ಕರ್ದಾನ ಕೂಡ ಇದೆ, ಬೀಡ್ಸ್ ವರ್ಕ್ ಇದೆ, ಪ್ಲಸ್ ಈ ಸ್ಟೋನ್ಸ್ ಬರ್ತದಲ್ಲ, ಇದೆಲ್ಲ ಸ್ಟೋನ್ಸ್ ಇದರಲ್ಲಿ ಎಲ್ಲ ಒಂಥರ ಮಿಕ್ಸ್ಚರ್ ಆಫ್ ಸೋ ಮೆನಿ ಥಿಂಗ್ಸ್. ಇದು ಮೆಷಿನ್ ಎಂಬ್ರಾಯ್ಡ್ರಿ. ಇದು ಕೂಡ ನಿಮಗೆ ನೆಕ್ ಪ್ಯಾಟರ್ನ್ ನೋಡಿ, ಇದು ಮೆಷಿನ್ ಎಂಬ್ರಾಯ್ಡ್ರಿ. ಇದರಲ್ಲಿ ಸಹ ನೆಕ್ ಪ್ಯಾಟರ್ನ್. ಇದರಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಇದು ಮಧ್ಯದಲ್ಲಿ ಇಲ್ಲಿ ಫುಲ್ ಬಾರ್ಡರ್ ಬಂದು ಈ ಪ್ಯಾಟರ್ನ್ ಸೆಟ್ ಆಗಿರುವಂಥದ್ದು. ಇನ್ನು ಇದೆಲ್ಲ ಸ್ಟಿಚ್ ಆಗಬೇಕು. ಇದು ಮೆಷಿನ್ ಅಲ್ಲಿ ಮಾಡಿದ ವರ್ಕ್ ಅಲ್ವಾ? ಇದು ಮೆಷಿನ್ ವರ್ಕ್ ಆದ ಕಾರಣ ನಿಮ್ಗೆ ಯಾವುದೇ ರೀತಿಯ ಇದು ನಿಮ್ಗೆ ಫಿನಿಶಿಂಗ್ ಕ್ಲೀನ್ ಮತ್ತೆ ಫ್ರೆಂಡ್ಲಿ, ಹ್ಯಾಂಡ್ಲಿಂಗ್ ಫ್ರೆಂಡ್ಲಿ ಆಗ್ತದೆ. ಜನಗಳಿಗೆ ತುಂಬಾ ಅಂದ್ರೆ ಅಲ್ಲಿ ತಾಗ್ತದೆ ಇಲ್ಲಿ ತಾಗ್ತದೆ ಎಳಿತದೆ ಅಂತ ಹೇಳಿ ಏನ್ ಬರುದಿಲ್ಲ. ಮತ್ತೆ ಯಾವುದೇ ಒಕೇಶನ್ಗೆ ನಿಮ್ಗೆ ಇದನ್ನ ಹಾಕೊಳ್ಬಹುದು. ಯಾಕಂದ್ರೆ ಈ ಬ್ರೈಡಲ್ ಬ್ಲೌಸ್ ಎಲ್ಲ ಒಂದ್ಸತಿ ಹಾಕಿದ್ಮೇಲೆ ಮತ್ತೆ ಕಸ್ಟಮರ್ಸ್ ಅವ್ರದ್ದು ಸಿಚುವೇಶನ್ಸ್ ಅಂದ್ರೆ ಹತ್ತಿರದ ಫಂಕ್ಷನ್ಗೆ ಹಾಕ್ಲಿಕ್ಕೆ ಆಗ್ತದೆ, ಬೇರೆ ಫಂಕ್ಷನ್ಗೆ ಅಂತ ಹೇಳಿದ್ರೆ ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇದು ಸಹ ನೋಡಿ, ಇದು ಸಹ ಮೆಷಿನ್ ವರ್ಕ್. ಇದು ಹ್ಯಾಂಡ್ ವರ್ಕ್. ಇದು ಅವಾಗಲೇ ನಾನು ಹೇಳಿದ್ನಲ್ಲ, ಸ್ಲೀವ್ಲೆಸ್ ಅಲ್ಲಿ ನಾವು ರೆಡಿ ಮಾಡಿರ್ತೇವಂತ ಅದೇ ಇದು ಮೆಷಿನ್. ಸೊ ಹಾಗೆ ಇದೆಲ್ಲ ಬೇರೆ ಬೇರೆ ಟೈಪ್ ಇದು ಬ್ಲೌಸಸ್ ಇದೆ. ಇದೊಂದು ಟ್ವಿನ್ನಿಂಗ್ ಮದರ್ ಆ್ಯಂಡ್ ಡಾಟರ್ ಡ್ರೆಸ್ ಮಾಡಿದ್ವಿ. ಇದು ಮಗಳದ್ದು ಪ್ಲಾಜೋ ಮತ್ತು ಟಾಪ್ ಇದೆ. ಇದು ಲೆಹೆಂಗಾ ಸ್ಕರ್ಟ್ ಮತ್ತು ಟಾಪ್ ಇದೆ. ಇದೊಂದು ವೆರೈಟೀಸ್. ನೆಟ್ಟೆಡ್ ಗೌನು, ಸಾರಿಯಲ್ಲಿ ಹೊಲಿದಂಥದ್ದು ಲೆಹೆಂಗಾ. ಇದು ಬ್ರೈಡಲ್ ಗೌನು. ಬ್ರೈಡಲ್ ಗೌನ್ ಎಲ್ಲ ಆರ್ಡರ್ ಸಿಕ್ಕಿದ್ರೆ ಕೂಡ ನೀವು ಮಾಡಿ ಕೊಡ್ತೀರಿ ಅಲ್ವಾ? ಓಕೆ, ಈ ವರ್ಕ್ ಒಂದು ನಿಮ್ಗೆ ಸ್ಟಾರ್ಟ್ ಮಾಡಿ ಫಿನಿಶ್ ಮಾಡ್ಬೇಕಾದ್ರೆ ಒಂದು ಎಷ್ಟು ಸಮಯ ತಗೊಳ್ತದೆ? ಬ್ರೈಡಲ್ ಗೌನ್ ಎಲ್ಲ ಸಾಧಾರಣ 2 to 3 days ಮ್ಯಾಕ್ಸಿಮಮ್ ಬೇಕಾಗ್ತದೆ. ಹೌದು. ಅಂದ್ರೆ ಅದರಲ್ಲಿ ಸಣ್ಣ ಸಣ್ಣ ಮೈನ್ಯೂಟ್ ಕೆಲಸಗಳೇ ಜಾಸ್ತಿ, ಹೊಲಿಯೋದು ಈಸಿಯಲ್ಲಿ ಆಗ್ತದೆ, ಬಟ್ ಫಿನಿಶಿಂಗ್ ಅಲ್ಲಿ ಟೈಮ್ ತಗೊಳ್ಳುವಂಥದ್ದು. ಆಮೇಲೆ ಆಗ್ಲೇ ನಾನು ಹೇಳಿದಾಗೆ ಲೆಹೆಂಗಾ ಹೇಳಿದ್ನಲ್ಲ ನೋಡಿ, ಈ ಫಾರ್ಮ್ ಅಲ್ಲಿ ಇರ್ತದೆ ನಮ್ದು ಸೆಮಿ ಸ್ಟಿಚ್ಡ್ ಲೆಹೆಂಗಾ ಸ್ಕರ್ಟ್ ಸ್ಪೆಷಲಿ ಬಂದಾಗ. ಸೊ ಇದನ್ನ ನಾವು ಯಾವುದೇ ರೀತಿಯಲ್ಲಿ ಕಟ್ ಮಾಡದೆ ಈ ವೇಸ್ಟ್ ಅನ್ನ ನಾವು ಕಸ್ಟಮರಿಗೆ ಅವರ ಸೈಜ್ಗೆ ಅಡ್ಜಸ್ಟ್ ಮಾಡಿ ಕೊಡ್ತೇವೆ. ಓಕೆ, ಇದೊಂದು ದೊಡ್ಡ ಸವಾಲಿನ ವಿಷಯ ಅಲ್ಲ, ಇದು ತುಂಬಾ ಟಫ್ ಆಗ್ತದೆ. ಯಾಕೆ ಹೇಳಿದ್ರೆ ಇದರಲ್ಲಿ ತುಂಬಾ ಟೈಪ್ ಇದು ಬೀಡ್ಸ್ ಎಲ್ಲ ಇದೆ. ಸೊ ಇದನ್ನೆಲ್ಲ ನಾವು ತೆಗೆದು ಹೊಲಿಬೇಕು. ಇಲ್ಲದಿದ್ರೆ ಸೂಜಿ ಒಂದು ಚೂರು ಮೆಷಿನ್ಗೆ ತಾಗಿದ್ರು ಕೂಡ ಸೂಜಿ ಚೇಂಜ್ ಮಾಡುವಂತದ್ದು ಟೈಮ್ ಸ್ವಲ್ಪ ಜಾಸ್ತಿ ತಗೊಳ್ತದೆ ಇದರಲ್ಲಿ. ಮೇಡಮ್, ನೀವು ಇಷ್ಟು ಹೊತ್ತು ನಮ್ಮ ಜೊತೆ ಕೂತ್ಕೊಂಡು ಈ ಏನು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದ ವಿಷಯದಲ್ಲಿ ನಮ್ಮ ವೀಕ್ಷಕರಿಗೆ ತುಂಬ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಇದರಿಂದ ನಮ್ಮ ಕರಾವಳಿಯ ಮಹಿಳೆಯರಿಗೆ ವಿಶೇಷವಾಗಿ ಇದರಿಂದ ತುಂಬ ಉಪಯೋಗ ಕೂಡ ಆಗಿದೆ. ಹಾಗಾಗಿ ನೀವು ಒಬ್ಬ ಮಾದರಿ ಮಹಿಳೆ ಕೂಡ. ನಿಮ್ಮ ಜೊತೆ ಮಾತನಾಡಿ ನಮಗೆ ತುಂಬ ಖುಷಿ ಆಯಿತು. ತುಂಬ ಧನ್ಯವಾದಗಳು.